ಈ ಸಂಸತ್ ಅಧಿವೇಶನದಲ್ಲಿ ಏನಾಗುತ್ತೆ ಮತ್ತೆ ಡಿಲಿಮಿಟೇಷನ್ ಬಿಲ್ ಅನ್ನು ಅಂಗೀಕರಿಸೋದಕ್ಕೆ ಬಹುಮತಕ್ಕಾಗಿ ಸರ್ಕಾರ ಏನ್ ಆಟ ಆಡ್ತಾ ಇದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಈಗ ಏಪ್ರಿಲ್ ನಲ್ಲಿ ಸೋತ ಡಿಲಿಮಿಟೇಷನ್ ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಅಗತ್ಯ ನಂಬರ್ ಅನ್ನ ಸೇರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗತ್ತಾ? ಈ ನಿಟ್ಟಿನಲ್ಲಿ ಪ್ರಮುಖ ಅಂಶ ಏನು ಅಂತ ಅಂದ್ರೆ ಸೀಟ್ಗಳ ಸಂಖ್ಯೆಯಲ್ಲಿ 50% ಹೆಚ್ಚಳ. ಸರ್ಕಾರ ಕಳೆದ ವಿಶೇಷ ಅಧಿವೇಶನದಲ್ಲಿಯೂ ಕೂಡ ಇದ್ರ ಬಗ್ಗೆ ಹೇಳಿತ್ತು. ಆದ್ರೆ ವಿರೋಧ ಪಕ್ಷಗಳು ಸರ್ಕಾರ ಇದನ್ನ ಲಿಖಿತವಾಗಿ ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ವು. ಸರ್ಕಾರ ಈಗ ಬಹುಮತದ ಕಡೆಗೆ ಹೋಗೋದಿಕ್ಕೆ ಏನ್ ಮಾಡ್ತಾ ಇದೆ ಅನ್ನೋದು ಗೋಚರ ಆಗ್ತಾ ಇದೆ. 2/3 ಬಹುಮತಕ್ಕೆ 360 ಸ್ಥಾನಗಳು ಬೇಕಾಗತ್ವೆ. ಕಳೆದ ಬಾರಿ ಸರ್ಕಾರ 298 ಸ್ಥಾನಗಳನ್ನ ಪಡ್ಕೊಂಡಿತ್ತು. ಟಿಎಂಸಿ 20 ಬಂಡಾಯ ಸಂಸದರು ಬೆಂಬಲಿಸಿದ್ರಿಂದಾಗಿ ಈ ನಂಬರ್ 318ಕ್ಕೆ ಏರುತ್ತೆ. ಶರದ್ ಪವಾರ್ ಅವರ ಎನ್ಸಿಪಿಯನ್ನ ಪ್ರತಿನಿಧಿಸುವಂತಹ ಸುಪ್ರಿಯಾ ಸುಳೆ ಈ ಮಸೂದೆಯ ಪರವಾಗಿರೋದ್ರ ಬಗ್ಗೆ ಈಗಾಗಲೇ ಸುಳಿವನ್ನ ನೀಡಿದ್ದಾರೆ. 8 ಸಂಸದರು ಅವರೊಂದಿಗಿರೋದಾಗಿಯೂ ಕೂಡ ಅವ್ರು ಹೇಳಿದ್ದಾರೆ. ಇನ್ನು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯ 6 ಸಂಸದರು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಈ 14 ಸಂಸದರು ಏನಾದ್ರೂ ಸೇರಿದ್ರೆ ಸರ್ಕಾರದ ಬಲ 332 ಆಗತ್ತೆ. ಡಿಎಂಕೆ ಕಾಂಗ್ರೆಸ್ ಜಗಳ ಬಹಿರಂಗಗೊಂಡಿರೋದ್ರಿಂದ ಡಿಎಂಕೆ ಜೊತೆಗೆ ಮಾತುಕತೆ ನಡೀತಾ ಇದೆ. ವಿರೋಧ ಪಕ್ಷದಲ್ಲಿ ಪ್ರತ್ಯೇಕ ಸ್ಥಾನಗಳನ್ನ ನೀಡಬೇಕು ಅಂತ ವಿನಂತಿಸಿ ಡಿಎಂಕೆ ಲೋಕಸಭೆ ಸ್ಪೀಕರ್ ಮತ್ತೆ ರಾಜ್ಯಸಭಾ ಅಧ್ಯಕ್ಷರಿಗೆ ಪತ್ರ ಬರೆದಿದೆ. ಈ 22 ಸಂಸದರನ್ನು ಸೇರಿಸಿದ್ರೆ ಸರ್ಕಾರದ ಬಲ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಅದರ ನಂತರ ಹೇಮಂತ್ ಸೋರೆನ್ ಅವರೇ ಜೆಎಂಎಂ ಸೇರಿದ ಹಾಗೆ 5ರಿಂದ 6 ಸದಸ್ಯರು ಬೇಕಾಗ್ತಾರೆ. ಸರ್ಕಾರ ಇತರ ಕೆಲವು ಸ್ವತಂತ್ರ ಸಂಸದರೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದೆ. ಕೆಲವು ಸಂಸದರು ಗೈರು ಹಾಜರಾಗುವುದನ್ನು ಕೂಡ ಸರ್ಕಾರ ಬಯಸ್ತಾ ಇದೆ. ಇದು ಸರ್ಕಾರದ ಹೊಸ ತಂತ್ರ ಆಗಿದೆ. ಮತ್ತೆ ಸಂಸತ್ತಿನ ಈ ಮಳೆಗಾಲದ ಅಧಿವೇಶನದಲ್ಲಿ ಈ ಡಿಲಿಮಿಟೇಷನ್ ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಸರ್ಕಾರ ಕಸರತ್ತನ್ನು ನಡೆಸಿದೆ. ಇದರ ಜೊತೆಗೆ 2029ರಲ್ಲಿ ಅನೇಕ ರಾಜ್ಯ ಚುನಾವಣೆಗಳನ್ನ ಲೋಕಸಭೆ ಚುನಾವಣೆಯೊಂದಿಗೇನೆ ಏಕಕಾಲದಲ್ಲಿ ನಡೆಸೋದು ಸರ್ಕಾರದ ತಂತ್ರಗಳಲ್ಲಿ ಒಂದಾಗಿದೆ. ಒಡಿಶಾ, ಆಂಧ್ರ ಪ್ರದೇಶ ಮತ್ತೆ ಇತರ ಸಣ್ಣ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆಗಳೊಂದಿಗೇನೆ ಏಕಕಾಲದಲ್ಲಿ ವಿಧಾನಸಭೆ ಚುನಾವಣೆಗಳು ಕೂಡ ನಡೀಬಹುದು. ಸರ್ಕಾರ ಇದರ ಲಾಭದ ಕಡೆಗೆ ನೋಡ್ತಾ ಇದೆ. ಮತ್ತೆ ವಿರೋಧ ಪಕ್ಷದ ಮೈತ್ರಿಯೊಳಗೆ ಯಾವುದೇ ಒಗ್ಗಟ್ಟಿಲ್ಲದೆ ಇರೋ ಕಾರಣ ಈ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಟಿಎಂಸಿಯ 20 ಬಂಡಾಯ ಸಂಸದರಲ್ಲಿ 2ರಿಂದ 4 ಸಂಸದರು ಈ ನಂಬರ್ ಗೇಮ್ ನಲ್ಲಿ ಸರ್ಕಾರದ ಜೊತೆಗೆ ನಿಂತಿರೋದು ಕಂಡು ಬರ್ತಾ ಇಲ್ಲ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಇವೆ. ಇನ್ನೊಂದ್ ಕಡೆಗೆ ಹೆಚ್ಚು ಸಂದಿಗ್ಧತೆ ಇರೋದು ಡಿಎಂಕೆ ವಿಷಯದಲ್ಲಿ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ ನಲ್ಲಿ ಮಸೂದೆಯ ಪ್ರತಿಯನ್ನ ಸುಟ್ಟು ಹಾಕಿದಂತಹ ಪಕ್ಷನೇ ಇವತ್ತು ಅದನ್ನ ಬೆಂಬಲಿಸುತ್ತಾ? ಈಗ ಸರ್ಕಾರ ಪ್ರತಿ ರಾಜ್ಯಕ್ಕೂ 50% ಸೀಟ್ಗಳ ಹೆಚ್ಚಳದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಡಿಎಂಕೆ ತೃಪ್ತವಾಗತ್ತಾ? ಸರ್ಕಾರ ಅಂತೂ ತನ್ನ ಪರ ಬಲವನ್ನ ಒಗ್ಗೂಡಿಸೋದಿಕ್ಕೆ ಎಲ್ಲಾ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಅದು ಕೆಲವು ಕಾಂಗ್ರೆಸ್ ಸಂಸದರೊಂದಿಗೂ ಕೂಡ ಮಾತಾಡ್ತಾ ಇರೋದಾಗಿ ಹೇಳಲಾಗ್ತಾ ಇದೆ. ಅವರನ್ನ ಮತದಾನದಿಂದ ದೂರ ಇರೋ ಹಾಗೆ ಮನವೊಲಿಸೋದು ಅದರ ಉದ್ದೇಶ ಆಗಿದೆ. ಸರ್ಕಾರದಲ್ಲಿ ಕೆಲವರು ಯಾರನ್ನ ತಮ್ಮ ಕಡೆಗೆ ಎಳಿಬಹುದು ಅಂತ ನೋಡ್ತಾ ಇದ್ದಾರೆ. ಹಾಗಾಗಿ ಕೆಲವು ಸಣ್ಣ ಪಕ್ಷಗಳೊಂದಿಗೆ ಮಾತನಾಡ್ಲಾಗ್ತಾ ಇದೆ. ಈಗ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಗುಜರಾತ್ ನಲ್ಲಿ 12 ವರ್ಷಗಳ ಕಾಲ ಇದ್ರು. ಈಗ ಕೇಂದ್ರದಲ್ಲಿ 12 ವರ್ಷಗಳು. ಈ 24 ವರ್ಷಗಳಲ್ಲಿ ಅವರು ಈ ಹಿಂದೆ ಸಂಸತ್ತಿನಲ್ಲಿ ಅಥವಾ ವಿಧಾನಸಭೆ ಅಧಿವೇಶನದಲ್ಲಿ ಸೋಲನ್ನ ಕಂಡಿರಲಿಲ್ಲ. ಆದ್ರೆ ಅವರು ಏಪ್ರಿಲ್ ನಲ್ಲಿ ಮೊದಲ ಬಾರಿಗೆ ಸೋತರು. ಎನ್ಸಿಪಿಯ 2 ಬಣಗಳನ್ನ ಒಟ್ಟಾಗೋದಿಕ್ಕೆ ಹೇಳಲಾಗಿದೆ. 2 ಕ್ಯಾಬಿನೆಟ್ ಮಂತ್ರಿ ಹುದ್ದೆಗಳ ಆಸೆಯನ್ನ ಅವರಿಗೆ ತೋರಿಸಲಾಗಿದೆ. ಡಿಲಿಮಿಟೇಷನ್ ಮಸೂದೆ ಅಂಗೀಕಾರಕ್ಕೆ ಏನಾದ್ರೂ ನೆರವಾದ್ರೆ ಇಡೀ ತನಿಖೆಯ ತೂಗುಗತ್ತಿ ಅವ್ರ ನೆತ್ತಿ ಮೇಲಿಂದ ದೂರ ಸರಿಯುತ್ತೆ. ಮತ್ತೆ ಮಂತ್ರಿಗಿರಿಯನ್ನ ನೀಡಲಾಗುತ್ತೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಮೊದಲ ಗುರಿ ಡಿಲಿಮಿಟೇಷನ್ ಮಸೂದೆಯ ಅಂಗೀಕಾರ. ಅದಾದ ನಂತರ ಒಂದು ರಾಷ್ಟ್ರ ಒಂದು ಚುನಾವಣೆಯ ವಿಷಯ ಬರಲಿದೆ. ಡಿಲಿಮಿಟೇಷನ್ ಮಸೂದೆಯ ಮೂಲಕ ದೇಶದ ಚುನಾವಣಾ ನಕ್ಷೆಯನ್ನೇ ಬದಲಾಯಿಸೋದು ಅದರ ಉದ್ದೇಶ ಆಗಿರೋದ್ರಿಂದ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಅಂತಹ ಬದಲಾವಣೆಯ ಸ್ವರೂಪವನ್ನ ಅದರಿಂದ ಯಾರ ಲಾಭ ಪಡೆದ್ರು ಅನ್ನೋದನ್ನ ಈಗಾಗಲೇ ಅಸ್ಸಾಂನಲ್ಲಿ ನಾವು ನೋಡಿದ್ದೀವಿ. ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿವೆ. ಟಿಎಂಸಿ ಒಡೆದಿದೆ, ಡಿಎಂಕೆ ಸೋತ್ ಹೋಗಿದೆ, ಎಎಪಿ ವಿಭಜನೆ ಆಗಿದೆ, ಶಿವಸೇನೆ ಉದ್ಧವ್ ಬಣ ಒಡೆದು ಹೋಗಿದೆ. ವಿರೋಧ ಪಕ್ಷಗಳು ಚದ್ರಿ ಹೋಗಿ ನಿರಾಶಾದಾಯಕ ಸ್ಥಿತಿ ಕಾಣಿಸ್ತಾ ಇದೆ. ಮತ್ತೆ ಸರ್ಕಾರ ಇದರ ಸಂಪೂರ್ಣ ಲಾಭವನ್ನ ಪಡೆಯೋದಿಕ್ಕೆ ಹವಣಿಸ್ತಾ ಇದೆ. ಕೆಲವರು ಮತದಾನದಿಂದ ದೂರ ಇದ್ರೂ ಸರ್ಕಾರ ಅದರ ಲಾಭ ಪಡೆಯುತ್ತೆ. ಈಗ ಟಿಎಂಸಿಯಿಂದ ಹೊರಬಂದಂತಹ ಕೆಲವರಿಗೂ ಕೂಡ ಸಚಿವರಾಗುವಂತಹ ಆಸೆ ಇದೆ. ಎನ್ಸಿಪಿಯ 2 ಬಣದವರಿಗೂ ಕೂಡ ಸಚಿವ ಸ್ಥಾನದ ಬಗ್ಗೆ ಆಸೆ ಇದೆ. ಮತ್ತೆ ಇನ್ನೊಂದ್ ಕಡೆಗೆ ಡಿಎಂಕೆಗೂ ಕೂಡ ಏನಾದ್ರೂ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಸರ್ಕಾರಕ್ಕೆ ಡಿಎಂಕೆಯ ಅಸಮಾಧಾನ ಗೊತ್ತಾಗಿದೆ. ಅದು ಕಾಂಗ್ರೆಸ್ ಮತ್ತೆ ರಾಹುಲ್ ಗಾಂಧಿ ಅವರ ಮೇಲೆ ಸಿಟ್ಟಾಗಿದೆ. ಹಾಗಾಗಿ ಆಡಳಿತ ಪಕ್ಷ ಖಂಡಿತವಾಗಿಯೂ ಅದರ ಲಾಭ ಪಡೆಯುತ್ತೆ.
3 ತಿಂಗಳ ಹಿಂದೆ ಯಾವ ಕಾರಣಕ್ಕಾಗಿ ಸೋಲನ್ನ ಅನುಭವಿಸಬೇಕಾಯ್ತೋ ಆ ಡಿಲಿಮಿಟೇಷನ್ ಮಸೂದೆಯನ್ನ ಶತಾಯಗತಾಯ ಅಂಗೀಕರಿಸೋದು ಈಗ ಅವ್ರ ಗುರಿಯಾಗಿದೆ. ಈ ಹಂತದಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಆ ನಿರ್ಧಾರದಿಂದಾಗಿ ಕಾಂಗ್ರೆಸ್ ಒಂದು ದೊಡ್ಡ ತಪ್ಪನ್ನ ಮಾಡಿದೆ ಅನ್ನುವಂತಹ ಅಭಿಪ್ರಾಯಗಳಿದೆ. ಅದು ಡಿಎಂಕೆಯನ್ನ ಅಷ್ಟು ಬೇಗ ತ್ಯಜಿಸಿ ವಿಜಯ್ ಅವರ ಸರ್ಕಾರದ ಭಾಗ ಆಗಬಾರ್ದಾಗಿತ್ತು. ಹೊರಗಿನಿಂದ ಬೆಂಬಲಿಸಿದ್ರು ಕೂಡ ಸಮರ್ಥನೆ ಒಂದು ಅವಕಾಶ ಇತ್ತು ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ರಾಜಕೀಯಕ್ಕಾಗಿ ಕಾಂಗ್ರೆಸ್ ಕೇಂದ್ರ ರಾಜಕೀಯದಲ್ಲಿ ತನ್ನ ಅವಕಾಶವನ್ನ ಬಿಟ್ಟು ಕೊಟ್ಟಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಈ ಡಿಲಿಮಿಟೇಷನ್ ಮಸೂದೆಗೆ ಸಾಕಷ್ಟು ಬೆಂಬಲ ಗಳಿಸೋದಿಕ್ಕೆ ಸರ್ಕಾರ ಪ್ರಸ್ತಾಪ ಮಾಡಿರುವಂತಹ 50% ಸೀಟ್ ಹೆಚ್ಚಿಸುವಂತಹ ವಿಷಯ. ಈ ಸೂತ್ರ ಕೇವಲ 50%ಗೆ ಸೀಮಿತ ಆಗಬಾರದು ಅನ್ನುವಂತಹ ವಾದ ಒಂದು ಎದ್ದಿದೆ. ಈಗ ರೇವಂತ್ ರೆಡ್ಡಿ ಅವರು ಒಂದು ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ. ಇಲ್ಲಿ ಕೇವಲ 50% ಸಾಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮ ಆರ್ಥಿಕ ಬೆಳವಣಿಗೆಯನ್ನ ನೋಡಿ ಅದನ್ನು ಸೇರಿಸಿ ಆ ಆಧಾರದ ಮೇಲೆ ನಮಗೆ ಅನುಕೂಲ ಆಗೋ ಹಾಗೆ ಸೀಟ್ಗಳನ್ನ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದೆಲ್ಲಾನು ಈಗ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಈ ಬಾರಿ ಮಸೂದೆ ಅಂಗೀಕಾರಗೊಳ್ಳೋದಕ್ಕೆ ಬಳಸಬಹುದಾದಂತಹ ಎಲ್ಲಾ ತಂತ್ರಗಳನ್ನು ಕೂಡ ಬಳಸೋದಕ್ಕೆ ಸರ್ಕಾರ ರೆಡಿ ಆಗಿದೆ ಅನ್ನೋದಂತೂ ಸ್ಪಷ್ಟ ಆಗಿದೆ. ಅಧಿವೇಶನ ಶುರುವಾಗಿದೆ. ಈಗ ಹಲವು ವಿಷಯಗಳಲ್ಲಿ ಸರ್ಕಾರ ಸವಾಲುಗಳನ್ನ ಎದುರಿಸಬೇಕಾಗಬಹುದು. ಇದರ ನಡುವೆನೆ ಈ ಡಿಲಿಮಿಟೇಷನ್ ಮಸೂದೆಯನ್ನ ಅಂಗೀಕರಿಸುವ ನಿಟ್ಟಿನ ಸರ್ಕಾರದ ಆಟದ ಫಲಿತಾಂಶ ಏನು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.